ಎಲ್ಲರಿಗೂ ನಮಸ್ಕಾರ. CK Angry Food ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಮೊಸರನ್ನಕ್ಕೆ ಒಂದು ಒಳ್ಳೆ ನಲ್ಲಿಕಾಯಿ ಉಪ್ಪಿನಕಾಯಿ ಸೂಪರಾಗಿರುತ್ತೆ, ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹಾಗೆ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಾನು ಇದು ಕಿರ್ನಲ್ಲಿಕಾಯಿ ತೊಗೊಂಡಿದ್ದೀನಿ. ಇದು ಬೆಟ್ನಲ್ಲಿಕಾಯಿ ಅಲ್ಲ, ಕಿರ್ನಲ್ಲಿಕಾಯಿ ತೊಗೋಬೇಕು. ಬೆಟ್ನಲ್ಲಿಕಾಯಿ ಮಾಡೋದು ಬೇರೆ ಥರ. ಆಮೇಲೆ ಒಂದು ನಾನು ಗ್ಲಾಸ್ ಜಾರ್ ತೊಗೊಂಡಿದ್ದೀನಿ. ಇದು ನೀಟಾಗಿ ತೊಳೆದು ಒಣಗಿಸಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಒದ್ದೆ ಇದ್ದರೆ ಜಾರು ಒದ್ದೆ ಇದ್ದರೆ ನಿಮಗೆ ಬೇಗ ಹಾಳಾಗುತ್ತೆ ಉಪ್ಪಿನಕಾಯಿ, ಅದಕ್ಕೋಸ್ಕರ. ಈಗ ನೋಡಿ, ಅದಕ್ಕೆ ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಕಲ್ಲುಪ್ಪೆ ಯೂಸ್ ಮಾಡಿ, ಪುಡಿ ಉಪ್ಪು ಯೂಸ್ ಮಾಡಬೇಡಿ, ಟೇಸ್ಟ್ ಸೂಪರಾಗಿ ಬರುತ್ತೆ. ಬುಡಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಳ್ಳಿ. ಈಗ ಅದ್ರ ಮೇಲೆ ನಲ್ಲಿಕಾಯಿ ಅಷ್ಟೇ ಫುಲ್ಲು ಡ್ರೈ ಆಗಿರಬೇಕು. ನೀರು ಒದ್ದೆ ಅಂಶ ಇದ್ದರೆ ಉಪ್ಪಿನಕಾಯಿ ಜಾಸ್ತಿ ದಿನ ಬರೋಲ್ಲ, ಒಂದು 2-3 ದಿನಕ್ಕೆ ಹಾಳಾಗೋಗುತ್ತೆ. ನೋಡಿ, ಈಗ ಅರ್ಧ ಹಾಕಿದ್ದೀನಿ. ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಈಗ ನೋಡಿ, ನಾನೆಲ್ಲ ಹಾಕ್ಕೊಂಡಿದ್ದೀನಿ ನಲ್ಲಿಕಾಯಿ ಪೂರ. ಈಗ ಮೇಲ್ಗಡೆ ಮತ್ತೆ ಉಪ್ಪು ಹಾಕಬೇಕು, ಯಾಕಂದರೆ ಮೇಲ್ಗಡೆ ಫುಲ್ಲು ಉಪ್ಪು ಹಾಕಬೇಕು, ಕಾಣಿಸ್ಬಾರ್ದು ಅದು. ಆ ಥರ ಉಪ್ಪು ಹಾಕ್ಕೊಳ್ಳಿ. ನೋಡಿ, ಈ ಥರ ಹಾಕೋಬೇಕು, ಅವಾಗ ನಿಮಗೆ ಬೇಗ ನೀರು ಬಿಡುತ್ತೆ. ನೋಡಿ, ಇದೇ ಥರ ಹಾಕ್ಕೊಳ್ಳಿ. ಈಗ ಅಲ್ಲಿ ಜಾಸ್ತಿ ಶೇಕ್ ಮಾಡಬೇಡಿ, ಎಲ್ಲ ಉಪ್ಪು ಬುಡಕ್ಕೋಗ್ಬಿಡುತ್ತೆ. ಈಗ ನೋಡಿ, ಟೈಟಾಗೆ ಮುಚ್ಚಿ ಇದ್ರ ಒಂದು 2-3 ಡೇಸ್ ಬಿಡಿ. ಅದು ಪೂರ ಉಪ್ಪು ಕರಗಿ ಅದು ಕಲರು ಚೇಂಜ್ ಆಗಿರುತ್ತೆ. ನಲ್ಲಿಕಾಯ್ದು ಫುಲ್ಲು ನೀರು ಬಿಟ್ಟಿರುತ್ತೆ. ಈಗ ಅದಕ್ಕೊಂದು ಪೌಡ್ರು ರೆಡಿ ಮಾಡ್ಕೋಬೇಕು ಉಪ್ಪಿನಕಾಯಿಗೆ. ಅದನ್ನು ತೋರಿಸ್ಕೊಡ್ತೀನಿ. ನಾನು ಒಂದು 2 ಸೌಟಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ದಪ್ಪ ಸಾಸಿವೆ ತೊಗೊಂಡಿದ್ದೀನಿ, ನೀವು ಯಾವ್ದು ಬೇಕಾದ್ರೂ ತೊಗೋಬೋದು. ಆಮೇಲೆ ಮೆಂತ್ಯ, ನಾವು ಒಂದೇ 1/4 ಟೀ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಹಾಕ್ಕೊಂಡ್ರೆ ಕೈ ಬಂದುಬಿಡುತ್ತೆ, ಅದಕ್ಕೋಸ್ಕರ. ಈಗ ಇದು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಡ್ರೈ ರೋಸ್ಟ್ ಮಾಡಬೇಕು, ಆಯಿಲ್ ಏನು ಯೂಸ್ ಮಾಡಬೇಡಿ. ನೋಡಿ, ಇದು ಚೆನ್ನಾಗಿ ಈಗ ರೋಸ್ಟ್ ಆಗಿದೆ. ಇದೀಗ ತಣ್ಣಗಾದ್ಮೇಲೆ ರುಬ್ಬಬೇಕು. ಎತ್ತಿಡೋಣ. ನೋಡಿ, ಇದೀಗ 3 ದಿನ ಆಗಿದೆ. ನೋಡಿ, ಫುಲ್ಲು ಉಪ್ಪು, ಒಂದು ಚೂರು ಉಪ್ಪಿಲ್ಲ, ಫುಲ್ಲು ಕರಗಿ ಕಲರೆಲ್ಲ ಚೇಂಜ್ ಆಗಿದೆ. ಈಗ ಕರೆಕ್ಟಾಗಿ ಆಗಿದೆ ಅದು. ನೋಡಿ, ಎಷ್ಟು ಚೆನ್ನಾಗಿ ನೀರು ಎಷ್ಟೊಂದು ಬಿಟ್ಟಿದೆ ನೀರು. ಇದೇ ಥರ ಬಿಡಬೇಕು. ಫುಲ್ಲು ಉಪ್ಪು ಫುಲ್ ಕರಗುತ್ತೆ. ಒಂದು 3 to 4 ಡೇಸ್ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ ಮೊಸರನ್ನಕ್ಕೆಲ್ಲ. ಟ್ರೈ ಮಾಡಿ ನೀವು ಮನೆಯಲ್ಲಿ. ಈಗ ಇದನ್ನು ಒಂದು ಪಾತ್ರೆಗೆ ತೆಕ್ಕೋತೀನಿ. ನೋಡಿ, ಎಲ್ಲನೂ ಈಗ ಪಾತ್ರೆಗೆ ಸುರಿತಾ ಇದ್ದೀನಿ. ನೋಡಿ, ಒಂದು ಚೂರು ಉಪ್ಪಂಶ ಇಲ್ಲ, ಫುಲ್ಲು ಕಲ್ಲುಪ್ಪು ಕರಗಿದೆ. ಈ ಕಲರಿಗೆ ಟರ್ನ್ ಆದ್ರೇ ಅದು ಕರೆಕ್ಟಾಗಿ ಆಗಿದೆ ಅಂತ ಅರ್ಥ. ನೋಡಿ, ಈಗ ಇದು ಚೆನ್ನಾಗಿ ಉಪ್ಪೆಲ್ಲ ಎಳ್ಕೊಂಡಿದೆ. ಈಗ ಅದಕ್ಕೊಂದು ಮಸಾಲೆ ರುಬ್ಬೋಣ ಉಪ್ಪಿನಕಾಯ್ದು. ನೋಡಿ, ಹುರಿದಿದ್ವಲ್ಲ ಮೆಂತ್ಯ ಮತ್ತು ಸಾಸಿವೆ, ಅದನ್ನು ಹಾಕಿ ಇದನ್ನು ಈಗ ಫೈನ್ ಪೌಡ್ರ್ ಮಾಡ್ಕೊಳ್ಳಿ. ಫುಲ್ಲು ನೈಸ್ ಆಗಬೇಕು, ತರ್ತರಿ ಇರಬಾರ್ದು. ನೋಡಿ, ಈ ಥರ ನೈಸಾಗೆ ಪೌಡ್ರ್ ಮಾಡ್ಕೊಳ್ಳಿ. ಒಬ್ಬೊಬ್ಬರು ಇದೇ ಪೌಡ್ರನ್ನೇ ಡೈರೆಕ್ಟ್ ಕಲಿಸ್ಬಿಡ್ತಾರೆ. ನಾನು ಒಂಥರ ರುಬ್ಕೊಂಡು ಅದೇ ನೀರಲ್ಲಿ ರುಬ್ಬಿ ಮಸಾಲೆ ಮಾಡ್ತೀನಿ. ನೋಡಿ, ಈಗ ಅದು ಪೌಡ್ರು ಮತ್ತು ಇದು ಕಾಶ್ಮೀರ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಇದಕ್ಕೆ ನೀವು ಒಣಮೆಣ್ಸಿನ್ಕಾಯಿ ಬೇಕಾದರೂ ಹುರಿದು ಹಾಕ್ಕೋಬೋದು, ಏನೂ ತೊಂದರೆ ಇಲ್ಲ. ನೋಡಿ, ಸ್ವಲ್ಪ ಹಿಂಗು ಹಾಕಲೇಬೇಕು. ಹಿಂಗು ಬೀಳಲಿಲ್ಲ ಅಂದರೆ ಉಪ್ಪಿನಕಾಯಿ ಟೇಸ್ಟ್ ಬರೋದೇ ಇಲ್ಲ. ಹಿಂಗೆ ಯೂಸ್ ಮಾಡಿ. ಈಗ ನೋಡಿ, ಸ್ವಲ್ಪ ನೀರು ಯಾವುದು ಅಂದರೆ ಉಪ್ಪು ನೀರು ಇರುತ್ತಲ್ಲ ಉಪ್ಪಿನಕಾಯ್ದು, ಅದನ್ನೇ ಹಾಕಬೇಕು. ಬೇರೆ ನೀರು ಉಪಯೋಗಿಸ್ಬೇಡಿ. ಬೇರೆ ನೀರು ಉಪಯೋಗಿಸಿದ್ರೆ ಉಪ್ಪಿನಕಾಯಿ ಕೆಟ್ಟೋಗುತ್ತೆ. ಅದೇ ನೀರಲ್ಲೇ ರುಬ್ಬಬೇಕು. ನೋಡಿ, ಇದು ನೈಸಾಗಿ ರುಬ್ಕೊಳ್ಳಿ. ನೋಡಿ, ಈ ಥರ ನೈಸಾಗಿ ರುಬ್ಬಬೇಕು. ನೋಡಿ, ಇದು ನೈಸಾಗಿ ರುಬ್ಬಿದ್ದೀನಿ ಇವಾಗ. ಈಗ ನೋಡಿ, ಇದ್ರದ್ದೇ ನೀರು ಹಾಕ್ಕೊಂಡಿರೋದು ಅದಕ್ಕೆ. ಈಗ ನೋಡಿ, ಅದನ್ನೇ ಇದಕ್ಕೆ ಕಲಸಿ. ಈ ಥರ ರುಬ್ಬಿ ಮಾಡೋದ್ರಿಂದ ನಿಮಗೆ ಉಪ್ಪಿನಕಾಯಿ ರಸ ಗಟ್ಟಿಯಾಗಿ ಬರುತ್ತೆ. ಈಗ ಬರೀ ಪೌಡ್ರ್ ಕಳಿಸ್ಬಿಟ್ರೆ ನಿಮಗೆ ನೀರಾಗಿರುತ್ತೆ ಉಪ್ಪಿನಕಾಯಿ, ನಿಮಗೆ ಗಟ್ಟಿ ಬರೋಲ್ಲ ರಸ. ಈ ಥರ ರುಬ್ಬಿ ಮಾಡಿ ನೋಡಿ, ಸೂಪರಾಗಿ ಬರುತ್ತೆ, ಗಟ್ಟಿ ಇರುತ್ತೆ ಉಪ್ಪಿನಕಾಯಿ ರಸ ಅವಾಗ ನಿಮಗೆ ತಿನ್ನೋಕ್ಕೆ. ನಾನಿದು ಯಾವುದೇ ಆಯಿಲ್ಲು ಏನೂ ಉಪಯೋಗಿಸ್ತಾ ಇಲ್ಲ. ನೋಡಿ, ಎಷ್ಟು ಗಟ್ಟಿ ಬಂದಿದೆ ರಸ. ಉಪ್ಪಿನಕಾಯಿಯು ರೆಡಿಯಾಗಿದೆ. ಇವಾಗ ನಾನು ಇದ್ರಲ್ಲಿ ಆಯಿಲ್ ಏನೂ ಉಪಯೋಗಿಸ್ತಾ ಇಲ್ಲ. ಈಗ ಅದನ್ನು ಜಾರಿಗೆ ತುಂಬಿಡೋಣ. ನಾನು ಆಯಿಲ್ ಏನೂ ಉಪಯೋಗಿಸ್ತಾ ಇಲ್ಲ, ಯಾಕಂದರೆ ಆಯಿಲ್ ಉಪಯೋಗಿಸಿದ್ರೆ ಜಾಸ್ತಿ ದಿನ ಬಾಳಿಕೆ ಬರೋಲ್ಲ. ಇದು ನೀವು 2 ವರ್ಷದವರೆಗೂ, 1.5-2 ವರ್ಷದವರೆಗೂ ಇಟ್ಕೋಬೋದು, ಏನೂ ತೊಂದರೆ ಇಲ್ಲ, ಏನೂ ಹಾಳಾಗಲ್ಲ. ಯಾಕಂದರೆ ನೀರು ತಗಲಿಸ್ಬಾರ್ದು ಅಷ್ಟೇ. ನೀರು ಟಚ್ ಆಯಿತು ಅಂದರೆ ಹೋಗುತ್ತೆ.
ನೋಡಿ ಈಗ ಇದನ್ನು ಟೈಟಾಗಿ ಮುಚ್ಚಿಟ್ಬಿಡಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ, ರಸನೂ ಗಟ್ಟಿಯಾಗಿದೆ. ಇದನ್ನ ಈಗ ಕ್ಲೋಸ್ ಮಾಡಿಬಿಟ್ಟು ಸ್ಟೋರ್ ಮಾಡಿ ಇಡಿ. ಮಿನಿಮಮ್ 1 ವರ್ಷ ಮೇಲಂತೂ ನಿಮಗೆ ಮೋಸ ಇಲ್ಲ, 1 ವರ್ಷ ಮೇಲೆ ನಿಮ್ಮ ಬಾಳಿಕೆ ಬರುತ್ತೆ ಉಪ್ಪಿನಕಾಯಿ. ನೋಡಿ ರುಚಿಕರವಾದ ನಲ್ಲಿಕಾಯಿ ಉಪ್ಪಿನಕಾಯಿ ಮೊಸರನ್ನಕ್ಕೆ ಸೂಪರಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.